ಹಾಯ್ ಎಲ್ಲ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ದಿನ ಬಂದ್ಬಿಟ್ಟು ಬುಧವಾರ, ಡೇಟ್ ಬಂದು 22ನೇ ತಾರೀಕು. ಸೊ ನೆನ್ನೆ ಒಂದು ವಿಡಿಯೋನ ಹಾಕಿದ್ದೆ ವ್ಲಾಗ್. ಸೊ ಅದ್ರಲ್ಲಿ ನೋಡಿರ್ತೀರ, ಲಾಸ್ಟ್ ಟ್ರಿಪ್ನ ಏರ್ಪೋರ್ಟ್ ಡ್ರಾಪ್ ಮಾಡಿದ್ದೆ. ಸೊ ಅದು ಡ್ರಾಪ್ ಮಾಡಿಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಿದ್ದೀನಿ. ಸೊ ಒಂದು ಡ್ಯೂಟಿನ ಕೊಟ್ಟಿದ್ದಾನೆ ಈಗ ಟರ್ಮಿನಲ್ 1 ಪಿಕಪ್. ಸೊ ಹೋಗ್ಬೇಕು. ಸೊ ಡ್ಯೂಟಿ ಕೊಡೋ ತನಕ ಈ ಒಂದು ಲಾಸ್ಟ್ ವಿಡಿಯೋನ ಎಡಿಟ್ ಮಾಡಬೇಕಿದೆ. ಸೊ ವಿಡಿಯೋ ಎಡಿಟ್ ಮಾಡ್ತಿದ್ದೆ, ಅಷ್ಟೊಂದು ಕೊಟ್ಟ. ಸೊ ಬನ್ನಿ ಗೈಸ್, ಹೋಗಿ ಪಿಕ್ ಮಾಡ್ಕೊಂಡು ಹೋಗೋಣ. ಮೊದಲನೇ ಡ್ಯೂಟಿ, ಬುಧವಾರದ ಮೊದಲನೇ ಡ್ಯೂಟಿ ಏರ್ಪೋರ್ಟಿಂದ ಪಿಕಪ್. ಬಂದು 4:10 फ्लाइट नहीं है? नहीं भैया, वो हमारा टीएल बोला इन्फॉर्म करने के लिए। T2 में है, T1 में नहीं है। ವಯಸ್ಸು ಏನೋ T1ನಲ್ಲಿ ಪ್ಯಾಸೆಂಜರ್ಸ್ ಇಲ್ವಂತೆ. ಟೋಕನ್ ಹೊಡಿತಾವನೆ, ಬಟ್ ಪ್ಯಾಸೆಂಜರ್ಸ್ ಇಲ್ಲ ಅಂತಂತವನೆ. 8 ಗಂಟೆ ತನಕ ಯಾರು ಫ್ಲೈಟು ಇಲ್ಲ, ಯಾವ ಫ್ಲೈಟ್ಗಳಿಲ್ಲ ಸರ್ ಅಂತ ಹೇಳ್ದ. ಸೊ ಅದಕ್ಕೆ ಎಂಟ್ರಿ ಒಳಗಡೆ ಹೋದ್ರೆ ಒಂದ್ಸಲ ಎಕ್ಸಿಟ್ ಇಲ್ಲ ಅಂತಂದ. ಸೊ ಅದಕ್ಕೆ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀನಿ ಗೈಸ್. ಸುಮ್ಮನೆ ಅಲ್ಲಿಂದ ಬಂದಿದ್ದು ವೇಸ್ಟ್ ಆಯಿತು. ಗಾಡಿ ಒಂದು 15 ಗಾಡಿಯನ್ನು ಒಳಗಡೆ ನಿಂತ್ಕೊಂಡವ್ರೆ. ಏನಂತ ಕೇಳ್ತಾರೆ ಅಂದರೆ, ಹೋಗಂಗಿದ್ರು ಹೋಗಿ ಸರ್, ಒಳಗಡೆ ಒಂದ್ಸಲ ಹೋಗಿ ನಿಂತ್ಕೊಂಡು ಆಮೇಲೆ ವಾಪಸ್ ಈಚೆ ಹೋಗ್ತೀನಿ ಅಂತಂದ್ರೆ ಬಿಡಲ್ಲ ಅಂತಂದ. ಸೊ ಸುಮ್ಮನೆ ಯಾಕೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು, ಬೇಡ ಹೋಗ್ತೀನಿ ಎಕ್ಸಿಟಲ್ಲಿ ಅಂದ್ಬಿಟ್ಟು ವಾಪಸ್ ರಿಟರ್ನ್ ಬಂದೆ. ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಹೋಗೋಣ ನಿಧಾನಕ್ಕೆ ಮೂವ್ ಮಾಡ್ಕೊಂಡು ಏರ್ಪೋರ್ಟಿಂದ ಈಚೆ ಹೋಗೋಣ. ಸೊ ಗೈಸ್, ಮೊದಲನೇದು ಬಂದ್ಬಿಟ್ಟು ಆನೇಕಲ್ ಡ್ರಾಪ್ ಇತ್ತು, ಕರ್ಕೊಂಬಂದ್ಬಿಟ್ಟೆ ಇಲ್ಲಿ ಸರ್ಜಾಪುರ ರೋಡು. ಎಲ್ಲಿ ಹೆವಿ ಮಳೆ ಅಂದ್ಕೊಳ್ಳಿ, ಎಷ್ಟು ಹೊಡಿತಾ ಇದೆ ನೋಡಿ, ತೋರಿಸ್ತೀನಿ. ಇಡೀ ಬೆಂಗಳೂರೇ ಪೂರ್ತಿ ಮಳೆ ನೋಡ್ರಿ ಇಲ್ಲಿ ಹೆಂಗೆ ಹೊಡಿತೈತೆ. ಆಯ್ತಾ, ಇನ್ನೊಂದು ಬುಕ್ಕಿಂಗ್ ಬಿದ್ದಿದೆ, ಹೋಗ್ಬೇಕು. ತೆಗಿಯಪ್ಪ ಬಾಕ್ಲು. ಸೊ ಇನ್ನೊಂದು ಬುಕ್ಕಿಂಗ್ ಬಿದ್ದಿದೆ, ಬನ್ನಿ ಹೋಗೋಣ. ಟೈಮ್ ಬಂದ್ಬಿಟ್ಟು 6:30. ಇದೇ ಮೊದಲನೇ ಬುಕ್ಕಿಂಗು ಇವತ್ತು ಬುಧವಾರದ್ದು. ಸೊ ಗೈಸ್, ಟೈಮ್ ಬಂದ್ಬಿಟ್ಟು 8:15. ಹೆವಿ ಅಂದರೆ ಹೆವಿ ನಿದ್ದೆ ಎಳಿತೈತೆ. ಹಂಗೆ ಡ್ಯೂಟಿ ಮಾಡೋಕ್ಕೆ ಆಗ್ತಿಲ್ಲ ಅಂದ್ಕೊಳ್ಳಿ, ತುಂಬ ತೂಗುಡಿಸ್ತೈತೆ. ನನಗೂ ರಿಸ್ಕ್ ತಗೊಂಡು ಮಾಡೋಕ್ಕೆ ಇಷ್ಟ ಆಗಿಲ್ಲ. ಸೊ ಒಂದು ಡ್ರಾಪ್ ಇತ್ತು ಏರ್ಪೋರ್ಟಿಗೆ, ಟರ್ಮಿನಲ್ 1 ಕರ್ಕೊಬಂದು ಡ್ರಾಪ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ. ಹೆವಿ ಮಳೆ ಅಂದ್ಕೊಳ್ಳಿ, ಬೆಂಗಳೂರೆಲ್ಲ ಒಂದು ಕಡೆ ಮಾತ್ರ ಅಂತಲ್ಲ, ಬೆಂಗಳೂರು ಪೂರ್ತಿ ಹೆವಿ ಮಳೆ ಹೊಡಿತೈತೆ. ನಾನ್ ಸ್ಟಾಪು ನಿಲ್ಲದೆ ಪೂರ್ತಿ ರೋಡ್ ಗಿಡರೆಲ್ಲ ಎಷ್ಟೊಂದು ಕಡೆ ಬ್ರಿಡ್ಜ್ ಕೆಳಗಡೆ ಎಲ್ಲ ರೋಡಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಡೈತೆ ಹಂಗೆ. ಸೊ ಈಗ ಡ್ರಾಪ್ ಮಾಡಿಬಿಟ್ಟು ಗೈಸ್ ಆಗ್ತಿಲ್ಲ ನನ್ನ ಕೈಲಿ. ಅದತ್ರ ಟ್ರಿಪ್ಸ್ ಬಂದು 3 ಟ್ರಿಪ್ಸ್ ಆಗೈತೆ. 1300 ಚಿಲ್ಡ್ರನ್ನ ಏನೋ ಆಗಿರ್ಬೇಕು ಅರ್ನಿಂಗ್ಸು 3 ಟ್ರಿಪ್ಸ್ಗೆ. ಸೊ ಅದಕ್ಕೆ ಇವಾಗ ಹೆಂಗಿದ್ರು ಏರ್ಪೋರ್ಟ್ಗೆ ಬಂದಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗಲೇಬೇಕು ಗೈಸ್. ನನಗೆ ಹೆಂಗೆ ಅಂತಂದರೆ, ನನಗೆ ಮಲಗದ ಟೈಮ್ ಸಿಗೋದು ಬಂದ್ಬಿಟ್ಟು ಒಂದು 5ರಿಂದ 6 ಅವರು. 6 ಅವರು ಸಿಗೋಲ್ಲ, 5 ಅವರ್ ಅಂದ್ಕೊಳ್ತೀನಿ ಮಲಗೋಕ್ಕೆ ಸಿಗೋದು. ಡ್ಯೂಟಿ ಮಾಡಬೇಕು, ಅಲ್ಲಿ ಮಾಡಿರೋದನ್ನ ವಿಡಿಯೋ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಒಂದು 1.5 to 2 hours ಟೈಮ್ ತೊಗೊಳುತ್ತೆ. ಸೊ ಅದೆಲ್ಲ ಮಾಡಿ ನಾನು ಮಲಗೋಷ್ಟಕ್ಕಂತೂ ಮಿನಿಮಮ್ 5 ಅವರ್ ಅಷ್ಟೇ. ಸೊ 5 ಅವರ್ ನಿದ್ದೆ ಯಾವುದಕ್ಕೂ ಸಾಲಲ್ಲ. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ವಿಡಿಯೋನ ಹಂಗೆ ಡ್ಯೂಟಿನ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಕಾರು ಈ ಕಡೆ ಏರ್ಪೋರ್ಟ್ ಹತ್ರ ಬ್ಯಾಕ್ ರೋಡಲ್ಲಿ ಹೋಗೋ ರೋಡಲ್ಲಿ ಹೆಂಗೆ ಅಪ್ಪನ ತೊಗೊಂಡೋಗಿ ಇಳಿಸಬಿಡೋಣ ಗೈಸಲ್ಲಿ. ಈ ಕಡೆ ಸೈಡಲ್ಲಿ ಹೊಸಬ್ನ ಯಾರು ಇರ್ಬೇಕೇನೋ ರೋಡ್ಗೆ. ಇದೇ ಥರ ಹುಲ್ಲಿರತ್ತಲ್ಲ, ಹುಲ್ಲೆಲ್ಲ ಬೆಳೆದಿರತ್ತೆ, ಅಲ್ಲಿ ಹೋಗಿ ಇಳಿಸ್ಬಿಡೋನೆ. ಅಯ್ಯೋ ದೇವ್ರೆ, ಯಾರಿಗೇನು ಆಗಿಲ್ಲ ಅನಿಸ್ತದೆ. ಕಾರ್ಗೇನು ಡ್ಯಾಮೇಜ್ ಆಗಿಲ್ಲ. ಆ ಕಡೆ ಸೈಡ್ಗೆ ಹೋಗ್ಬಿಟ್ಟು ಪೂರ್ತಿ ಸೈಡಿಗೆ ಒಂದು ಕಡೆಗೆ ವಾಲ್ಕೊಂಬಿಟ್ಟೈತೆ ಗಾಡಿ ಅಷ್ಟೇ. ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದ್ಬಿಟ್ಟು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಬೋದು 10:15. ಸೊ ಮಳೆ ಬಂತ, ಹಂಗೆ ಮಳೆ ಲೈಟಾಗಿ ನೋಡಿ ಕಾಣಿಸ್ತಿರ್ತಂತ ಅಂದ್ಕೊಳ್ತೀನಿ. ಮಳೆ ಬರ್ತಾನೆ ಇತ್ತು ಲೈಟಾಗಿ. ಸೊ ಬನ್ನಿ, ಏನು ಮಾಡೋಕ್ಕಾಗಲ್ಲ, ಮಳೆ ಅಂತ ಕೂತ್ಕೊಂಡ್ರೆ ಆಗಲ್ಲ. ಹೊರಡೋಣ. ಬಟ್ ಏನಪ್ಪ ಅಂತಂದರೆ, ಸೇಫ್ಟಿಯಾಗಿ ಕೆಲಸ ಮಾಡಬೇಕಾಗತ್ತೆ ಅಷ್ಟೇ. ಗಾಡಿ ಎಲ್ಲ ಗಲೀಜಾಗುತ್ತೆ. ಮಳೆ ಅಂತೂ ಹೆವಿ ಬರ್ತಾನೆ ಐತೆ, ನಿಲ್ತಾನೆ ಇಲ್ಲ ಅಂದ್ಕೊಳ್ಳಿ. ನೆನ್ನೆ ನೈಟ್ ಶುರು ಆಗಿದ್ದು ಹನಿ ಆಗ್ತಾನೇ ಐತೆ, ಬರ್ತಾನೇ ಐತೆ ಕಂಟಿನ್ಯೂಸ್ ಆಗಿ. ಸೊ ಬೆಳಗ್ಗೆ ಬಂದ್ಬಿಟ್ಟು ಆಗಲಿಲ್ಲ ಗೈಸ್, ಹೆವಿ ರೈಟ್ ಸೈಡ್ದು ಕಾಲು ಬಂದ್ಬಿಟ್ಟು ಫುಲ್ ಪೇಯ್ನು ಮತ್ತು ಇನ್ನಿರೋ ಬೆನ್ನು ನೋವು. ಸೊ ಅದರಿಂದನೇ ಅನ್ಸುತ್ತೆ ನನಗೆ. ತುಂಬ ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡಿ ಎದ್ದೆ ಇವತ್ತು. ಚೆನ್ನಾಗಿ ರೆಸ್ಟ್ ಆಗೋಯ್ತು ಇವತ್ತು ಬರೀ ಅಂದ್ಕೊಳ್ಳಿ, ಆಯಿತಾ. ಬೆಳಗ್ಗೆ 3 ಟ್ರಿಪ್ ಏನು ಮಾಡಿದ್ದೆ ಅಷ್ಟೇ ಲಾಸ್ಟು. ಅದು ಬಿಟ್ಟರೆ ಇವಾಗ ಏನು ಮಾಡ್ತೀನಿ 4 ಗಂಟೆ ತನಕ. ಸೊ ಅದು ಕೌಂಟ್ ಮಾಡ್ಕೋಬೇಕಷ್ಟೇ. 2-3 ಡೇಸ್ ಏನು ಮಾಡಿದೆ ಕೆಲಸ, ಅದರದ್ದು ಎಫೆಕ್ಟ್ ಇವಾಗ
ಗೊತ್ತಾಗ್ತೈತೆ. ಸೊ ಏನೇ ಇರಲಿ ಬನ್ನಿ ಹೊರಡೋಣ, ಟೈಮ್ ಆಯಿತು. ಮಾತಾಡೋದು ನಿಂತ್ಕೊಂಡ್ರೆ ಡ್ಯೂಟಿಗಳು ಕಡಿಮೆ ಆಗ್ಬಿಡುತ್ತೆ. ಬಟ್ ಏನಂದರೆ ಮಳೆಗಾಲದಲ್ಲಿ ಒಂದು ಏನು ಪ್ರಾಬ್ಲಮ್ ಅಂದರೆ ಬೆಂಗಳೂರಲ್ಲಿ ನೈಟ್ ಹೊತ್ತು ಯಾವ ಹಳ್ಳದಲ್ಲಿ ಯಾವ ಥರ ನೀರು ಇರ್ತಿರುತ್ತೆ ಗೊತ್ತಾಗಲ್ಲ. ಸೊ ಅದನ್ನು ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೋಬೇಕು ಡ್ಯೂಟಿನ. ಸೊ ಬನ್ನಿ ಗೈಸ್ ಹೋಗೋಣ. ಮೊದಲನೇ ಡ್ಯೂಟಿ ಬಿದ್ದಿದೆ ಇಲ್ಲ ಬಾಗ್ಲೂರು ಹೋಗ್ತಾ ಇದೆ. ದಾಸನಾಯಕನಹಳ್ಳಿಯಿಂದ ಒಂದು ಬುಕ್ಕಿಂಗ್ ಬಿತ್ತು. ಡ್ರಾಪು ಲೊಕೇಶನ್ ಕರೆಕ್ಟಾಗಿ ನೋಡಲಿಲ್ಲ ಗೈಸ್, ಆಯಿತಾ. ಅಮೌಂಟ್ ಮಾತ್ರ 600 ರೂಪಾಯಿ ಅಂತ ತೋರಿಸ್ತು, ಎಲ್ಲಿಗೆ ಅಂತ ಗೊತ್ತಿಲ್ಲ. ಸೊ ಹೋಗ್ತಾ ಇದೆ ಅಂತಂದ್ರೆ 1 ಕಿಲೋಮೀಟ್ರ್ ಇದೆ ಪಿಕಪ್ ಲೊಕೇಶನ್. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಕರ್ಕೊಂಡು ಡ್ರಾಪ್ ಮಾಡಿಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಎಲ್ಲಿಗೆ ಡ್ರಾಪ್ ಬಿದ್ದಿದ್ದು ಅಂತ. ಅಮೌಂಟ್ ಜಾಸ್ತಿ ಇದೆ ಬಟ್ ಲೊಕೇಶನ್ ನೋಡಲಿಲ್ಲ. ಪಿಕಪ್ ಲೊಕೇಶನ್ ಡ್ರಾಪ್ ಲೊಕೇಶನ್ನು ಪಿಕಪ್ ಲೊಕೇಶನ್ಗೆ ಬಂದೆ. ಅದು ಒಂದು ನಮ್ಮನೆ ಲೊಕೇಶನಿಂದನೇ ಒಂದು 3 ಕಿಲೋಮೀಟ್ರ್ ಇರೋದು ಪಿಕಪ್ಪು. ಮದುವೆ ಇರಬೇಕು. ಸೊ ಲೊಕೇಶನ್ ಹತ್ರ ಬಂದಿದ್ದೀನಿ. ಫೋನ್ ಮಾಡಿದ್ದೆ ಬರ್ತೀನಿ ಒಂದು 2 ನಿಮಿಷ ಸರ್ ಅಂತಂದರು. ಡ್ರಾಪ್ ಮಾಡಿದೆ, ಕರ್ಕೊಂಬಂದು 4ನೇದು ಪಿಕ್ ಮಾಡಿದ್ನಲ್ಲ. ಸೊ 39 ಕಿಲೋಮೀಟ್ರ್ ಡ್ರಾಪು ಇಲ್ಲಿ ಬನ್ನೇರುಘಟ್ಟ ರೋಡು. ಸೊ ಅಲ್ಲಿಗೆ. ಸೊ ಅಮೌಂಟ್ ಬಂದುಬಿಟ್ಟು 39 ಕಿಲೋಮೀಟ್ರಿಗೆ 607 ರೂಪಾಯಿ ಕೊಟ್ಟಿದ್ದಾನೆ. ಡ್ರಾಪ್ ಮಾಡಿಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ದೀನಿ ಮೇನ್ ರೋಡಲ್ಲಿ. ಸೊ ನೋಡೋಣ ಇನ್ನೊಂದು ಯಾವ ಬುಕ್ಕಿಂಗ್ ಕೊಡ್ತಾನೆ ಕತೆ ಅಂತ. 6ನೇದು ಡ್ರಾಪ್ ಆಯಿತು, 9 ಕಿಲೋಮೀಟ್ರ್ ಡ್ರಾಪು. ಸೊ ಟೋಟಲ್ ಬಂದ್ಬಿಟ್ಟು ಅರ್ನಿಂಗ್ಸ್ 1300 ರೂಪಾಯಿ 300 ಚಿಲ್ಲರೆ ಏನೋ ಆಗೈತೆ. ಆ ಟ್ರಿಪ್ ಆಗೈತೆ. ಟೈಮ್ ಬಂದ್ಬಿಟ್ಟು 2 ಗಂಟೆ ಆಯಿತಾ. ಸೊ ಒಂದು 3000 ರೂಪಾಯಿ ಆದ್ರೂ ಮಾಡಬೇಕು. ಬೆಳಗ್ಗೆ 4 ಗಂಟೆ ಅಷ್ಟೊದಕ್ಕೆ. ಸೊ ನೋಡುವ ಏನು ಕತೆ, ಹೆಂಗೆ ಕಡಿಮೆ ಐತಿ ಈ ಕಡೆ ಸೈಡ್ ಬುಕ್ಕಿಂಗು. ಎಲೆಕ್ಟ್ರಾನಿಸಿಟಿ ಸರ್ ಬ್ಯಾಕ್ ಸೈಡ್ ಏನೋ ರೋಡ್ ಇದು. ಏರಿಯಾ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ಗೈಸ್, ಆಯಿತಾ. ಸೊ ಒಂದು ಡ್ರಾಪ್ ಇತ್ತು ಬಟ್ ನಿಮಗೆ ಅವ್ನು ಕುಡಿದ್ಬಿಟ್ಟು ಅವನೇ ನೋಡಿರಿ ಇಲ್ಲಿ ಹೋಯ್ತಾ ನೋಡಿ ಇಲ್ಲಿ. ಅಮೌಂಟ್ ಹಾಕು ಅಂದರೆ ಅಮೌಂಟು ಚೆಕ್ ಮಾಡ್ದೆ ಸ್ಕ್ಯಾನರ್ಗೆ ಗೂಗಲ್ ಪೇಗೆ. ಸೊ ಬಟ್ ಹೋಗ್ತಿಲ್ಲ ಗೈಸ್, ಆಯಿತಾ. ಅಮೌಂಟೇ ಇಲ್ಲ ಅವನ ಹತ್ರ. ಸೊ ಏನು ಮಾಡೋಕ್ಕಾಗಲ್ಲ. ನಾಳೆ ಆಗ್ತೀನಿ ಅಂದ್ಬಿಟ್ಟು ನನ್ನ ನಂಬರ್ ತೊಗೊಂಡು ಮಿಸ್ ಕಾಲ್ ತೊಗೊಂಡಿದ್ದೀನಿ. ಬೆಳಿಗ್ಗೆ ಫೋನ್ ಮಾಡ್ತೀನಿ. 156 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು ಬಟ್ ಕೊಟ್ಟಿಲ್ಲ ಇವನು. ನೋಡೋಣ, ಮನೇಲಿ ನೋಡ್ಕೊಂಡಿದ್ದೀನಿ. ಫೋನ್ ನಂಬರ್ ಐತೆ. ರಾತ್ರಿ ಏನು ಮಾಡೋಕ್ಕಾಗಲ್ಲ ಗೈಸ್, ಈ ಥರದವರು ಸಿಗ್ತಾರೆ. ಏನು ಮಾಡೋಕ್ಕಾಗಲ್ಲ. ಆದರೆ ನಾವು ಡ್ಯೂಟಿ ಮಾಡ್ತೀವಿ ಅಂದರೆ ರಿಸ್ಕಿನೆಲ್ಲ ತೊಗೋಬೇಕಾಗತ್ತೆ. ಏನು ಮಾಡೋಣ, ನೋಡೋಣ ಬೆಳಗ್ಗೆ ಫೋನ್ ಮಾಡಿ ನೋಡೋಣ. ಸ್ನೇಹಿತರೆ ಟೈಮ್ ಬಂದ್ಬಿಟ್ಟು 4 ಗಂಟೆ. ಟೋಟಲ್ ಬಂದ್ಬಿಟ್ಟು 8 ಟ್ರಿಪ್ ಕಂಪ್ಲೀಟ್ ಆಗೈತೆ. ಅರ್ನಿಂಗ್ಸ್ ಬಂದ್ಬಿಟ್ಟು ಗೈಸ್ 12 ಅವರ್ ಆಗಿಲ್ಲ, 10 ಅವರ್ ಆಗೈತೆ ಟೋಟಲು. ಏನು ಮಾಡ್ಕೊಂಡು ನನ್ನ ಫಾಲ್ಟ್ ಅದು. ಬೆಳಗ್ಗೆ ನಾನೇ ಆಫ್ ಮಾಡ್ಕೊಂಡು ಡ್ಯೂಟಿನ ಹೋಗಿದ್ದು. ಡ್ಯೂಟಿಗಳಿತ್ತು ಬಟ್ ನಾನೇ ಮಾಡಿಲ್ಲ. ಆ ರೀಸನಿಂದ ಅರ್ನಿಂಗ್ಸ್ ಕಡಿಮೆ ಆಗೈತೆ, ಆಯಿತಾ. ಅರ್ನಿಂಗ್ಸ್ ಬಂದ್ಬಿಟ್ಟು ಸ್ಕ್ರೀನಲ್ಲಿ ಹಾಕಿರ್ತೀವಿ ನೋಡ್ಬೋದು. 2595 ರೂಪಾಯಿ, 600 ರೂಪಾಯಿ, 2600 ರೂಪಾಯಿಗೆ 5 ರೂಪಾಯಿ ಕಮ್ಮಿ 10 ಅವರ್ಗೆ ಆನ್ಲೈನ್ ಲಾಗಿನ್ ಅವರ್ಸ್ಗೆ, ಆಯಿತಾ. ಸೊ ಏನು ಮಾಡೋಕ್ಕಾಗಲ್ಲ. ನಾನೇ ಮಾಡಿದೆ ಆ ರೀಸನ್ನು ಅರ್ನಿಂಗ್ಸ್ ಕಡಿಮೆ ಆಗೈತೆ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬಿಡಿ ಗೈಸ್. ಆಲ್ರೆಡಿ ನಿಮ್ಮ ಪ್ರತಿ ವಿಡಿಯೋದಲ್ಲೂ ಕೂಡ ಅದೇ ಹೇಳ್ತೀನಿ. ಏನಕ್ಕೆ ಇದರಲ್ಲೂ ಕೂಡ ಫುಲ್ ಟ್ಯಾಂಕ್ CNG ಹಾಕ್ಸ್ಕೊಂಡಿದ್ದು ಇನ್ನೊಂದು ಪಾಯಿಂಟ್ ಹಂಗೆ ಇದೆ, ಆಯಿತಾ. ಅದ್ರದ್ದು ಅಮೌಂಟ್ ಮೈನಸ್ ಮಾಡ್ಕೊಳ್ಳಿ. ಮತ್ತು ಗಾಡಿದು ರೆಂಟ್ ಮೈನಸ್ ಮಾಡೋದು ನನಗೆ ಎಷ್ಟು ಮಿಕ್ಕೊಳ್ಳುತ್ತೆ ನೀವೇ ಕಮೆಂಟ್ ಮಾಡಿ, ಆಯಿತಾ. ಇವತ್ತಿನ ವಿಡಿಯೋ ಏನು ನೋಡ್ತಾ ಇದ್ದೀರಾ, ಸೊ ಇವತ್ತಿನ ಅರ್ನಿಂಗ್ಸಲ್ಲಿ ನನಗೆ ಎಷ್ಟು ಮಿಕ್ಕೊಳ್ಳುತ್ತೆ. ಒಂದು ಫುಲ್ ಟ್ಯಾಂಕ್ CNG ಪ್ಲಸ್ 1059 ರೂಪಾಯಿ ಗಾಡಿದು ರೆಂಟ್ ಅಂತ ತಿಕ್ಕಿದ್ರು. ನನಗೆ ಎಷ್ಟು ಮಿಕ್ಕೊಳ್ತು ಅಂತ ಕಮೆಂಟ್ ಮಾಡಿ. ಸೊ ಮತ್ತೆ ಇನ್ನೊಂದು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿಗೆ ಸಿಗೋಣ. ಟೇಕ್ ಕೇರ್, ಸಿ ಯಾ, ಬೈ ಬೈ ಗೈಸ್.